ಸರ್ ನಮಸ್ಕಾರ. ನಾವು ಬಿಜಾಪುರ ಜಿಲ್ಲೆಯ ಕುಬ್ಕಡ್ಡಿ ಗ್ರಾಮದ ಶ್ರೀ ಎಂ ಜಿ ಬಿರಾದರ್ ಸರ್ ಅವರ ಬಾಳೆ ತೋಟಕ್ಕೆ ಬಂದಿದ್ದೀವಿ. ಅವರು ನಮ್ಮ ಕಂಪ್ನಿಯ ಪ್ರಾಡಕ್ಟನ್ನು ಉಪಯೋಗ ಮಾಡಿದ್ದಾರೆ. ಅವರು ಸರ್ ನೀವು ಏನು ನಾವು ಸ್ಲೇರಿ ಹೇಳಿದ್ದೀವಿ, ಆನಂತರ ಅದ್ರ ಜೊತೆಗೆ ಗ್ರೋ ಮತ್ತು ಇದು ಹಾಕ್ಸಿದ್ದೀವಿ ಏನು ಸರ್. ಈಗ ನಾವು ಸ್ಲೇರಿ ಹೇಳಿದ್ದೀವಿ ಸರ್. ಈಗ ಇದು ಎಷ್ಟು ತಿಂಗಳದೈತೆ ಸರ್ ಇದು ಬಾಳೆ? ಈಗ 3 ಮಂತ್ಸ್ ಐತೆ ಸರ್. 3 ಮಂತ್ಸ್ ಅಂತಂದ್ರೆ ಸರ್, ಈ 3 ಮಂತ್ಸ್ ಇದಕ್ಕೆ ರೀ ನೀವು ಕೆಮಿಕಲ್ ಏನಾರು ಯೂಸ್ ಮಾಡಿರಿ ಸರ್? ಏನು ಕೆಮಿಕಲ್ ಯೂಸ್ ಮಾಡಿಲ್ರಿ. ನೀವೇನು ಮಾಡಿರಿ, ನಾವು ಹೇಳಿದಂಗೆ ಸ್ಲೇರಿ ಮಾಡಿರಿ ಏನು ರೀ, ಜೀವಾಮೃತ ಮಾಡಿರಿ. ಅದ್ರೊಳಗೆ ನಮ್ಮ ಏನು ಪ್ರಾಡಕ್ಟ್ ಅದಾವ ನಮ್ಮ ಪ್ರಾಡಕ್ಟನ್ನು ಹಾಕಿರಿ, ರೈಟ್ ಸರ್. ಅದ್ರೊಳಗೆ ಗ್ರೋ ಬಂತು ರೀ, ಆನಂತರ ಬ್ಲೂಮ್ ಬಂತು, ಇವೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಹಾಂ ಸರ್. ಈಗ ನೀವು ಕೆಮಿಕಲ್ ಯೂಸ್ ಮಾಡ್ತಿದ್ರಲ್ಲ ಸರ್, 3 ತಿಂಗಳದಾಗ ನಿಮ್ಗೆ ಎಕ್ಸ್ಪೆಂಡಿಚರ್ ಎಷ್ಟು ಬರ್ತಿತ್ತು ಸರ್? ಒಂದೇದು ರೀ ನಾವು ಕೇಳೋದು, ನಿಮಗೆ ಎಕ್ಸ್ಪೆಂಡಿಚರ್ ಎಷ್ಟು ಬರ್ತಿತ್ತು? 15-20 ಸಾವಿರ ಬರ್ತಿತ್ತು ಸರ್. ಆನಂತರ ಇದು ನಿಮ್ಮ ಸಾಯಿಲು ನೀವು ಹೆಚ್ಚಿಗೆ ಕೆಮಿಕಲ್ ಹಾಕೋತ ಬರೋದ್ರಲ್ಲಿಂತ ನಿಮ್ಮ ಸಾಯಿಲ್ ಹಾರ್ಡ್ ಆಕಿತ್ತು ರೀ. ಈಗ ನೀವು ಈಗ ನೋಡ್ರಿ, ಇಲ್ಲಿ ನೋಡ್ರಿ ಸರ್, ಈಗ ಪೂರಾ ನೆಲ ಸ್ಮೂತ್ ಐತ್ರಿ. ಆನಂತರ ವೈಟ್ ಬರೋದು ಕಡಿಮೆ ಆಗೈತೆ ರೀ. ಈಗ ಇದು 3 ತಿಂಗಳೈತೆ ಸರ್. 3 ತಿಂಗಳದೊಳಗೆ ನೀವು ಯಾವುದೇ ಕೆಮಿಕಲ್ ಹಾಕ್ಲಾರ್ದೆ ಬರೀ 3 ಸಲ ಏನು ಮಾಡಿರಿ, ಜೀವಾಮೃತ ಕೊಟ್ರಿ, ಮೇಲೆ ಸ್ಪ್ರೇ ಮಾಡಾಕತ್ರಿ, ರೈಟ್ ಸರ್. ಈಗ ನೀವು ಮಾಡುವಂಥ ಬೇರೆ ಕೆಮಿಕಲ್ ಯೂಸ್ ಮಾಡುವಂಥ ಇದಕ್ಕೆ ರೀ ಮತ್ತು ಈಗ ಸಾವಯವ ಮಾಡಾಕತ್ತೀರಿ, ನಿಮಗೆ ಇದು ಹೆಂಗೆ ಅನ್ಸಾಕತ್ತದ ಸರ್? ಇದು ಹಾಂ ರೀ, ಸ್ಯಾಟಿಸ್ಫ್ಯಾಕ್ಷನ್ ಇದೀರಿ ಸರ್? ಹಾಂ ರೀ. ಈಗ ನೀವು ಆ ಒಂದು ಪ್ಲಾಟ್ ಗ್ರೋತ್ ಚಲೋ ರೀ, ಈ ಬೇಸಿಗೆ ಒಳಗೆ ಗ್ರೋತ್ ಚಲೋ ಐತ್ರಿ, ಬೇಷ್ ಅನಿಸ್ತೈತೆ ಸರ್. ಅಂದ್ರೆ ಪ್ರತಿಯೊಂದು ಪ್ಲಾಟ್ ಚಲೋ ಅದಾವ್ರಿ, ಅಗದಿ ಗ್ರೀನಿಶ್ ಬಂದಾವ, ರೈಟ್ ಸರ್. ಏನು ರೀ, ಒಟ್ಟು ಓವರಾಲ್ ನಿಮಗೆ ಎಲ್ಲ ಪ್ಲಾಟ್ ಚಲೋ ಅನಿಸೈತೆ ಸರ್. ಹಾಂ ಸರ್. ಇನ್ನೊಂದು 3 ಸಲ ಸ್ಲೇರಿ ಕೊಡ್ರಿ ಸರ್, ಯಾವುದೇ ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ ಏನು ಸರ್. 100% ನಿಮ್ಮದು ಆರ್ಗ್ಯಾನಿಕ್ ಇದಾಗ ಇದನ್ನು ನಾವು ಬೆಳೆದು ಕೊಡ್ತೀವಿ. ಓಕೆ ಸರ್, ನಮಸ್ಕಾರ.